ತಮ್ಮ ತಂದೆ ತಾಯಿ ಮನೆಯಲ್ಲೆಲ್ಲ ಕೊಡ್ಬೋದಾಗಿತ್ತು ತಾನೆ ವಿವರಗಳನ್ನ. ನಮ್ಮ ಹುಡುಗ ಈ ಕುಕೃತ್ಯದಲ್ಲಿ ಭಾಗಿಯಾಗಿಲ್ಲ, ಆತನು ದೇಶ ಕಾಯುವ ಸೈನಿಕ, ಇಂಥ ಕಡೆ ಇದ್ದಾನೆ, ನೀವ್ ಹೇಳಿದ್ದೇನ ಘಟನೆ ದಿವಸ ಅವನ್ ಇಂಥ ಬಾರ್ಡರ್ ಅಲ್ಲಿ ಇದ್ದ, ಆದ್ರಿಂದ ಅವ್ನು ಇರ್ಲಿಲ್ಲ ಅಂತ ಹೇಳಿದ್ರೆ ಮ್ಯಾಟ್ರೇ ಮುಗ್ದೋಗೋದು. Then it is a plea of alibi. If it is a plea of alibi, it should be looked into only in the trial, not a ground for grant of bail. For a moment, I'll make you. No. Wait. For a moment, I make you as IO. Veeresha, son of Gangappa, resident of Kushal Nagara. ಹುಡ್ಕೊಂಬ ಅಂತೀನಿ, ಏನ್ ಮಾಡ್ಬೇಕಪ್ಪ? ಎಲ್ಲಿ ಹುಡುಕ್ತೀರ ನೋಡ? ಇಷ್ಟು ದೊಡ್ಡ ಭಾರತ ದೇಶದಲ್ಲಿ ಹೆಂಗ್ ಹುಡುಕ್ತೀರ ನೋಡ? ಎಲ್ಲ ಹುಡುಕಿ, ನಿಮ್ಮ ಆಯುಷ್ಯ ಪೂರ್ತಿ ಹುಡುಕಿ ಸಿಕ್ತೀರಾ ನೋಡೋಣ. ಪಕ್ಕದಲ್ಲೇ ಇದ್ರು ಸಿಕ್ಕೋದಿಲ್ಲ. Please do not repeat that absconding issue again. You have been shown as an absconding accused. Do not repeat that. You have already told that has been negated. Come tell me on the merits. The allegation against the accused number 5 is known as the ಏನಾಯ್ತು ಎಸ್ಸಿ? Then all the more necessary that should be there. ನೀವು ಯಾರು? ನಿಮ್ಮ ಮೇಲೆ ಅಲಿಗೇಷನ್ ಏನು? ಎಲ್ಲಿ ಓದಿ ಪೇಜ್ ನಂಬರ್ 8 ಓದಿ. ಪೇಜ್ ನಂಬರ್ 8 ಓದಿ. ಟೈಪಡ್ ಕಾಪಿನೇ ನಾನು ಹೇಳ್ತಿರೋದು. ನಾನು ನಮ್ಮ ಮನೆಯಲ್ಲಿ ಒಂದು ಸಣ್ಣ ಚಿಲ್ಲರೆ ನನ್ನ ಅಂಗಡಿಗೆ ನನಗೆ ಹೊಡೆಯಲು ಬರುತ್ತಿರುವುದನ್ನು ಕಂಡು ಈತನ ಕೈಯಲ್ಲಿ ಕತ್ತಿದ್ದುದರಿಂದ ಹೆದರಿ ಅಂಗಡಿಯ ಬಾಗಿಲನ್ನು ಪ್ರಯತ್ನಿಸಿದಾಗ ಒಂದು ಏಕಾಏಕಿ ಮತ್ತು ತನ್ನ ಕೈಯಲ್ಲಿ ಪ್ರಯತ್ನಿಸಿದಾಗ ನನ್ನ ಬಲದ ಮೈಗಂಟಿನ ಕಡೆ ಕತ್ತಿಯಿಂದ ಕಡಿದು ಗಾಯಗೊಳಿಸಿದ. ಆಗ ನಾನು ಒಗ್ಗಾಯಿಸಿದೆ. ನನ್ನ ಒಗ್ಗ ಕೇಳಿ ನನ್ನ ಓಡಿ ಬಂದರು. ಆಗ ನನ್ನ ಅಂಗಡಿಯಿಂದ ಎಳೆದು ಹೋಗಿ ಓಣಿಯಲ್ಲಿ ತನ್ನ ಕೈಯಲ್ಲಿದ್ದ ಕತ್ತಿಯಿಂದ ಕಡಿದು ಎಡಗಾಲಿನ ತೊಡೆಗೆ ಕಡಿದು ಗಾಯಗೊಳಿಸಿದ. ಗಾಯಗಳನ್ನು ಇದನ್ನೆಲ್ಲ ಪೂರ್ಣಚನ ತಮ್ಮಂದರುಗಳಾದ ಯಾಕೆ ಬಿಟ್ಬಿಟ್ರೆ? ನಿಮ್ದ್ರಲ್ಲಿ ಹೋಗ್ಬಿಟ್ಟಿದೆ, ನಮ್ದ್ರಲ್ಲಿ ಇದೆಯಲ್ಲ. ಆಯ್ತು, ಓದಿ. ಇದನ್ನೆಲ್ಲ ಪೂರ್ಣಚನ ತಮ್ಮಂದರುಗಳಾದ ಕಾಳಪ್ಪ, ಅದೇ ಇಂಪಾರ್ಟೆಂಟ್, ಅದನ್ನೇ ಬಿಟ್ಬಿಟ್ಟಿದ್ದೀರಲ್ಲ ನೀವು. ನಾನು ಮತ್ತು ಮಂಜಪ್ಪ ಕತ್ತಿಯಿಂದ ಕಡಿದ ಗಾಯಗಳನ್ನು ತಾಳಲಾರದೆ ಕಂಡು ಅವರೆಲ್ಲ ತಮ್ಮ ಮನೆ ಕಡೆಗೆ ಕತ್ತಿ ಸಮೇತ ಓಡಿ ಹೋದರು. ನನ್ನ ಮತ್ತು ಮಂಜಪ್ಪನನ್ನು ಏನು ಮಾಡಬೇಡಿ ಹೇಳದೆ ಕತ್ತಿಯಿಂದ ಕಡಿದ ಗಾಯಗೊಳಿಸುತ್ತಾರೆ. ನಮ್ಮ ಗ್ರಾಮದಿಂದ ಆಸ್ಪತ್ರೆಗೆ ಹೋಗಲು ಯಾವುದೇ ವಾಹನ ಇರಲಿಲ್ಲ. ರಾತ್ರಿ ಸುಮಾರು 3 ಗಂಟೆಗೆ ಶವದಿಂದ ಸ್ಥಳದಲ್ಲಿ ತೆಗೆದುಕೊಳ್ಳುತ್ತಾರೆ. ಹೀಗೆ 5 ಸಮಯ
ಹೀಗೆ ನಾನು ಪೊಲೀಸರಿಗೆ ಪ್ರಚಾರ ನೀಡಿರುತ್ತೇನೆ. ಈ ದ್ವೇಷ ನನ್ನ ಮೇಲೆ ಹಾಗೆಯಿದ್ದು ಕಳೆದ ವರ್ಷ ಸುಬ್ಬಯ್ಯನವರ ಮಗಳು ಸೀತಮ್ಮನ ಮದುವೆ ಸಮಯದಲ್ಲಿ ಕುಣಿಯುತ್ತಿರುವಾಗ ನಂಜಪ್ಪ ತಾಲೂಕು ನಂಜಪ್ಪನ ಮೇಲೆ ಆ ದ್ವೇಷವನ್ನು ಬಂದಿದ್ದು. ಆ ದಿನ ಅಮ್ಮನ ಜೊತೆ ಸೇರಿ ನನ್ನನ್ನು ಕೊಲೆ ಮಾಡಲು ಅಂಗಡಿಗೆ ಕತ್ತಿಯಿಂದ ಕಟ್ಟು ಗಾಯಗೊಳಿಸಿ ನನ್ನ ಬಲೆಗೆ ಪ್ರಯತ್ನಿಸುತ್ತಾಗಿದೆ. ಇವರ ಮೇಲೆ ಕಾನೂನು ಕೈಗೊಳ್ಳಬೇಕಾಗಿದೆ. ನನ್ನ ಬಲಗೈಗೆ ಗಾಯವಾಗಿ ಸಹಿ ಮಾಡಲು ಸಾಧ್ಯವಾಗುತ್ತಿದ್ದ ಈ ವಿಚಾರವನ್ನು ನಮ್ಮ ಗ್ರಾಮದ ಎಸ್ ಇದೆಯಲ್ಲ ಆಮೇಲೆ ಅಲಿಗೇಷನ್ ಇದೆಯಲ್ಲ. No, that is after trial. That's after trial. Take advantage in the trial. If you are also if you are also of the same nature, standing with the persons who have been acquitted and you are in parity with them, take advantage in the trial. 307 302 ಎರಡು ಇದೆ. ಒಬ್ಬರನ್ನ ಸತ್ತು ಹೋಗಿದ್ದಾರೆ, ಮತ್ತೊಬ್ಬರಿಗೆ ಮಾರಣಾಂತಿಕವಾಗಿ ಗಾಯ ಆಗಿದೆ. Nothing doing. What for? Having heard, why should I adjourn it for next week? What will happen next week? File ಮಾಡಿ. Memo file. Memo reads as under. You know the memo. Petition is dismissed as withdrawn. Yes. ಮನೆಗೆ ನುಗ್ಗಿ ಕಳ್ತನ ಅಂತಲ. ಎಲ್ಲಿ ಚಾರ್ಜ್ ಶೀಟ್ ಅಲ್ಲಿ read column number 17.